అది కుమార్ పాపగా ఇంటికి ಯಾವ್ದೇ పేరంట అన్ని పేరుకి తీసేసుకునేది ಏನೋ టీ-షర్ట్ ಯಾವ ಪೇರಲ್ಲ ಯಾವ ಪೇರೆಲ್ಲೋ పేరಲ್ಲ ಹಾಂ పేరు ಪಿಯರಾ ಅಮ್ಮ ಚಚ್ಕೋಗವಾಗ ಪ್ರೇಯರ್ ಪ್ರೇಯರ್ ಅನ್ನು ಸರಿಯಾಗಿ ಹಾಂ ಹಾಂ ಏನು ಇವಾಗ ಅಲ್ಲಿ ಮಮ್ಮಿ ಚರ್ಚ್ಗೆ ಬಟ್ಟೆ ತಗೊಂಡೆ ನಂಗೆ ಚರ್ಚ್ಗೆ ಅಂತಾರೆ ಮತ್ತೆ ಹೊಸ ಬಟ್ಟೆ ಹಾಕೊಂಡೆ ಹ್ಞೂ ಅವ ಎಲ್ಲರೂ ಹೋಗ್ದೆ ಮನೆಗೆ ಅವ್ವ ಮನೆಗೆ ಕುಮಾರ್ ಪಪ್ಪ ಮನೆಗೆ ಹ್ಞೂ ದೇವ್ರ ಮನೆಗೆ ಹ್ಞೂ ಅನ್ನ ಹತ್ರ ಹಾಕಲ್ಲ ಏನು ಹಾಕಲ್ಲ ಹೊಸ ಬಟ್ಟೆ ಸ್ಮೈಲಿ ಕೂಡ ಸ್ಮೈಲಿ ಕೊಟ್ಟೆ ಅಲ್ಲ ಇಲ್ಲಿಗೆ ಹೋಗಕ್ಕೆ ಮನೆಗೆ ಹೋಗಕ್ಕೆ ನಿಂಗೆ ಯಾಕೆ ಹೊಸ ಬಟ್ಟೆ ನೀನು ಫಂಕ್ಷನ್ಗೆ ಹೋಗ್ತಿದ್ಯಾ ಮನೇಲೆಲ್ಲ ಹ್ಞೂ ಅವ್ವ ಮನೆಗೆ ಹೋಯ್ತೀವಂತೆ ಅವ್ವ ಮನೇಲೇನು ನೀನೇನು ಗೆಸ್ಟಾ ಹಾಸ್ಪಿಟಲ್ಗೆ ಹೋಯ್ತಾರೆ ಅಂತು ಹ್ಞೂ ನಾನು ಅದಕ್ಕೆ ಅಲ್ಲಿ ಬಿಟ್ಟು ಹೋಗಿ ಹ್ಞೂ ಪ್ಲೀಸ್ ಮಾಡಿ ನನಗೆ ಅದಿ ಏನು ಟಿ-ಶರ್ಟು ಸ್ಮೈಲಿದು ಅಂದೇ ಕೊಡ್ತಾ ಇಲ್ಲ ಸರಿ ಅವ್ವ ಮನೆಗೆ ಹೋಗಕ್ಕೆ ಯಾಕೆ ನಿಂಗೆ ಹೊಸ ಟಿ ಶರ್ಟು ಅವ್ವ ಮನೆಗೆ ಹೋಯ್ತಾ ಇದೀವಲ್ಲ ಅಯ್ಯ ಅದೇನು ಫಂಕ್ಷನ್ನಾ ಅವ್ವ ಮನೆಗೆ ಹೋಗಕ್ಕೆ ಹೊಸ ಟಿ ಶರ್ಟ್ ಹಾಕೊಂಡು ಸರ್ ಯಾರು ಹೌದು ಬುದ್ಧಿ ಇಲ್ವಾ ನಿನಗೆ ಹೌದಾ ಏಯ್, ಹೌದಪ್ಪ ಏನು ಹೌದಪ್ಪ ಹೌದು ಹೌದಾ ಅದು ನಿನ್ನ ಬರ್ತಡೇಗೆ ಯಾವ್ದಾದ್ರು ಫಂಕ್ಷನ್ಗೆ ಯಾವ್ದಾದ್ರು ಮದುವೆಗೆ ಮತ್ತು ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ಹೊಸ ಬಟ್ಟೆ ಹಾಕು. ಅಂತ ಬಟ್ಲೆ ಇಚ್ಛೆಮ ನೆನ್ನಿಟ್ರೆ ಅಂತಮ್ಮ ಅವ್ರಿಗೆ ಇಚ್ಚಿರಲ್ಲ ಚಾರು ಕಿಚೆ ಸಾರಿಗೆ ಹಾಕ್ಬಿಡಣ್ಣ ಹೊಸ ಬಟ್ಟೆ ನೀನು ಹಾಕೊಂಡು ಬೀಳಲ್ತಾನೆ ಅದಕ್ಕೆ ಫಂಕ್ಷನ್ಗೆ ಹೋಗಿ ಹಾಕೊಂಡು ಹೋಗೋಣ ಹೊಸ ಬಟ್ಟೆ ಈಗ ಏನಕ್ಕೆ ಅಯ್ಯ ಸುಮ್ಮನೆ ದಿನ ಹೊಸ ಬಟ್ಟೆ ಹಾಕೋತಾರೆ ಯಾರಾದ್ರು ಆವಾಗ ನಂಗೆ ಬರ್ತಡೇ ಆಗಿತ್ತು ಹ್ಞೂ ಹೋಟೆಲಲ್ಲಿ ಅವತ್ತು ಯಾಕೆ ಕಳಿಸಿಲ್ಲ ಮತ್ತೆ ಹಾಂ ಹೊಸ ಬಟ್ಟೆ ತಾನೇ ಕೊಡಿಸಿದ್ದೆ ಅವತ್ತು ಇಲ್ಲ ತಿಕ್ಲಾ ನಿನಗೆ ನೀನು ಅದು ಕಳಿಸಿದ್ದು ಟಿ-ಶರ್ಟ್ ಕಳಿಸಿಲ್ಲ ನನಗೆ ಟಿ ಶರ್ಟ್ ಅಲ್ಲ ಲಂಗ ಕೊಡಿಸಿದ್ದು ನಾನು ಹೊಸದು